ಶಿವಂ ಅಸೋಸಿಯೇಟ್ಸ್ ಸಂಸ್ಥೆಯ ಮಾಲೀಕರಾದ ಶಿವಾನಂದ ನೀಲಣ್ಣವರ ವಿರುದ್ಧ ದಾಖಲಾಗಿರುವ ಬಹುಕೋಟಿ ಹೂಡಿಕೆ ವಂಚನೆ ಪ್ರಕರಣದ ತನಿಖೆ ಇದೀಗ ಸಿಐಡಿಗೆ ವರ್ಗಾವಣೆಗೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಳಮಾರುತಿ ಪೊಲೀಸ್ ಠಾಣೆ ಅಧಿಕಾರಿಗಳು ಆರೋಪಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯವು ಆರೋಪಿಯನ್ನು ಸಿಐಡಿ ವಶಕ್ಕೆ ಒಪ್ಪಿಸಿದ ಹಿನ್ನೆಲೆ ಸಿಐಡಿ ಅಧಿಕಾರಿಗಳು 10 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಹೂಡಿಕೆದಾರರಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿ ವಂಚನೆ ಮಾಡಿರುವ ಆರೋಪದ ಕುರಿತು ಸಿಐಡಿ ತಂಡ ಸಮಗ್ರ ತನಿಖೆ ಕೈಗೊಂಡಿದ್ದು, ಶಿವಾನಂದ ನೀಲಣ್ಣವರ ಪರ ವಕೀಲರಾದ ಮಂಜುನಾಥ್ ಎಲ್ಲ ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ರು. ನೋಡಿ, ಇವತ್ತಿನ ದಿನ ಶಿವಾನಂದ ನೀಲಣ್ಣವ್ರನ್ನ ಮ್ಯಾಜಿಸ್ಟ್ರೇಟ್ ನಮ್ಮ ಸೆಕೆಂಡ್ ಡಿಜೆ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ನ್ಯಾಯಾಧೀಶ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರು ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಕೂಡ ಅವ್ರದ್ದು ಏನು ಉದ್ದೇಶಗಳಿದೆ ಅದನ್ನು ಅವ್ರ ಮುಂದೆ ಕೇಳ್ಕೊಂಡು ನಾವು ಕೂಡ ನಮ್ಮ ಮನವಿಯನ್ನು ಸಲ್ಲಿಸಿದ್ರು, ನಮ್ಮ ವಾದವನ್ನು ಮಂಡಿಸಿದ್ರು. ನಮ್ಮ ಇಬ್ಬರ ವಾದ ಮತ್ತು ವಾದವನ್ನು ಕೇಳಿದ ನಂತರ ಅವರಿಗೆ 10 ದಿನ ಪೊಲೀಸ್ ಕಸ್ಟಡಿ ತಗೊಂಡಿದ್ದಾರೆ. ಯಾಕಂದ್ರೆ ಅವರು ಬೇರೆ ರಾಜ್ಯಗಳಲ್ಲೂ ಕೂಡ ವ್ಯವಹಾರ ವಿಸ್ತರಿಸಿದೆ, ಅಲ್ಲೂ ಕೂಡ ವಿಸಿಟ್ ಮಾಡಬೇಕಾದ ಕಸ್ಟಡಿ ಮಾಡಿದ್ದಾರೆ. 10 ದಿನ ತಗೊಂಡಿದ್ದಾರೆ. ನಾವು ಕೂಡ ಅಪೋಸ್ ಮಾಡಿದ್ರು. ಆಲ್ರೆಡಿ 5 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರು, ತನಿಖೆ ಮಾಡಾಗಿದೆ, ಮತ್ತಿನ್ನು ಹೆಚ್ಚಿಗೆ ಬೇಕಾಗಿಲ್ಲ ಅಂತ ಕೇಳಿದ್ರು. ಆಮೇಲೆ ಇವರು ಐವರ ಮನವಿ ಮೇರೆಗೆ 10 ದಿನ ತಗೊಂಡಿದ್ದಾರೆ. ಈಗ ನಾವು ಅವ್ರಿಗೆ ಬೇಕಾಗಿರುವಂತ ಬೇಲ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅವರಿಗೆ ರೆಗ್ಯುಲರ್ ಬೇಲ್ ಮತ್ತೆ ಅವರಿಗೆ FIR ಕ್ವಾಶ್ ಆಗಿದೆ. FIR ಕ್ವಾಶ್ ಮಾಡ್ಲಿಕ್ಕೋಸ್ಕರ ನಾವು FIR ಕ್ವಾಶ್ ಮಾಡ್ಲಿಕ್ಕೆ ಅವ್ರದ್ದು ನ್ಯಾಯಾಲಯದ ಮುಂದೆ ನಾವು ಫೈಲ್ ಮಾಡ್ತಾ ಇದೀವಿ. ಕ್ರೈಮ್ ನಂಬರ್ 99/2026 ಮಾರುತಿ PS ಅಲ್ಲಿ ಅವ್ರಿಗೆ KPA ಆಕ್ಟ್ ನಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಮತ್ತೆ ಸಬ್ ಕ್ಲಾಸ್ 2 ಮತ್ತೆ IPC ಕಲಂಗಳ ಮೇಲೆ ಅವರಿಗೆ ಕೇಸ್ ದಾಖಲಿಸಿದ್ದಾರೆ. ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಬಟ್ಸ್ ಆಕ್ಟ್ ಅಲ್ಲಿ ಬಂದಿಲ್ಲ, ನನಗೆ ಓನ್ಲಿ KPA ಬಟ್ಸ್ ಆಕ್ಟ್ ಬಂದಿಲ್ಲ. ನನಗೆ 100% ಇದೆ ಇವರು ಈ ಅಲಿಗೇಷನ್ಗಳಿಂದ ಹೊರ ಬರ್ತಾರೆ. ಯಾರೂ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಗ್ರಾಹಕರಿಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ, ಯಾವುದೇ ರೀತಿಯ ದುರುದ್ದೇಶ ಇಲ್ಲ. ಯಾರು ಕೂಡ ಒಬ್ಬರು ಕಂಪ್ಲೇಂಟ್ ಮಾಡಿಲ್ಲ. ಇವರು ಮೆನ್ಸಿರಿ ಅಂತ ಹೇಳ್ತೀವಿ. ಇವ್ರಿಗೆ ಮಾನಸಿಕ ಉದ್ದೇಶ ಏನಿದೆ ಒಳ್ಳೇದಿದೆ. ಓಕೆ, ನಿಮ್ದು ಹೂಡಿಕೆ ಮಾಡ್ತಾ ತಾನೇ ಎಲ್ಲೂ ಹೋಗಲ್ಲ. ದಯವಿಟ್ಟು ಶಾಂತವಾಗಿರಿ, ಸಹಕರಿಸಿ, ನಮ್ಗೆ ಒಳ್ಳೇದಾಗುತ್ತೆ. ಯಾರು ಕೂಡ ಏನು ತೊಂದರೆ ಆಗ್ತದೆ. ಬೇಲ್ ಅಪ್ಲೈ ಮಾಡಿದ್ವಿ ಸರ್. ಬೇಲ್ ಇವತ್ತೇ ಅಪ್ಲೈ ಮಾಡಿದ್ವಿ, ಇವತ್ತೇ ಮೂವ್ ಮಾಡಿದ್ವಿ. ಇವತ್ತೆಲ್ಲ ಡಾಕ್ಯುಮೆಂಟ್ ಸಿಕ್ಕಿದೆ, ಬೇಲ್ ಮೂವ್ ಮಾಡಿದ್ದೀವಿ. ಒಂದು 15 ದಿನದಲ್ಲಿ ನಮಗೆ ಪ್ರಕ್ರಿಯೆ ಮುಗಿಬೇಕಲ್ಲ. ಪ್ರಕ್ರಿಯೆ ಮುಗಿದ್ರೆ ಬೇಲ್ ಸಿಗುತ್ತೆ ಅಂತ ಅನ್ಸುತ್ತೆ. RBI ರೂಲ್ಸ್ ಬ್ರೇಕ್ ಮಾಡ್ಲಿಕ್ಕೆ ನಮ್ಗೆ ಅವ್ರ ಕಡೆ ಯಾವುದೇ ದಾಖಲಾತಿ ಇಲ್ಲ. ಕೆಲವು ಸೆಬಿ ಪರ್ಮಿಷನ್ ಅದನ್ನು ನಾವು ಮುಂದೆ ಹೇಳ್ತೀವಿ ಸರ್. ಯಾಕಂದ್ರೆ ಇವೆಲ್ಲ ನಿಮ್ಮ ಹೇಳಿಕ್ ಬರಲ್ಲ, ಅದಿನ್ನೂ ನಾವು ನೋಡ್ಬೇಕದು. ಓಕೆ, ನನಗನ್ಸೋ ಪ್ರಕಾರ ಯಾವುದೂ ಉಲ್ಲಂಘನೆ ಆಗಿಲ್ಲ, ಭಯಪಡುವಂತ ಅವಶ್ಯಕತೆ. ನ್ಯೂಸ್ ಡೆಸ್ಕ್ ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.